ಸತಃ ಷಷ್ಠಿ ಪ್ರಯೋಗ ಅಂತ ಒಂದು ಸತಿ ಸಪ್ತಮಿ ಪ್ರಯೋಗ ಇದ್ದ ಹಾಗೆ ಸತಿ ಸಪ್ತಮಿ ಪ್ರಯೋಗದಲ್ಲಿ ಆ ಕರ್ತೃವನ್ನ ಮತ್ತೆ ಯಾವುದಾದ್ರೂ ಇದ್ರೆ ಆ ನಾಮಪದವನ್ನ ಸಪ್ತಮಿ ವಿಭಕ್ತಿಯಲ್ಲಿ ಹೇಳ್ತಾ ಇರ್ತಾರೆ. ಅದರ ಅನುವಾದ ಮಾತ್ರ ಪ್ರಥಮ ವಿಭಕ್ತಿಗೆ ಅನುಸಾರವಾಗಿ ಇರ್ತದೆ. ತಥೋ ದೂರಂ ಗತೆ ರಾಮೆ, ರಾಮನಲ್ಲಿ ದೂರ ಹೋಗುತ್ತಿರಲು ಅಂತ ಅರ್ಥ ಅಲ್ಲ, ರಾಮನು ದೂರ ಹೋಗುತ್ತಿರಲು ಅಂತ ಅರ್ಥ. ವಿಭಕ್ತಿ ಸಪ್ತಮಿ, ಅರ್ಥ ಪ್ರಥಮ ವಿಭಕ್ತಿ. ಹಾಗೆ ಸತಃ ಷಷ್ಠಿ ಪ್ರಯೋಗ ಅಂತೂ ಒಂದು ಕಾಣಿಸ್ತದೆ. ಮಾಮೇ ವಾದತ್ತ ಮಾಂ ದತ್ತ ಮಾಂ ದತ್ವ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇ ಚೈವ ತತಶ್ಚ ಅಜನನೇ ಪುನಃ ಅಂತ ಭೂಮಿ ದೇವಿ ಹೇಳೋ ಮಾತು, ನನ್ನನ್ನು ದಾನ ಮಾಡಿ ಮತ್ತೆ ನನ್ನನ್ನೇ ಪಡ್ಕೋತೀರಿ ಅಂತ. ಇದು 62ನೇ ಅಧ್ಯಾಯ 35ನೇಯ ಶ್ಲೋಕ ಅನುಶಾಸನ ಪರ್ವದಲ್ಲಿ. ಇಮಾಂ ವ್ಯಾಹೃತಿಂ ವೇದ ಬ್ರಾಹ್ಮಣೋ ವೇದ ಸಂಹಿತಾಂ ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಬ್ರಹ್ಮಭೂಯಂ ಸ ಗಚ್ಚತಿ. ಶ್ರಾದ್ದ ನಡೆದ ಸಂದರ್ಭದಲ್ಲಿ ಈ ವ್ಯಾಹೃತಿಯನ್ನ ಅರ್ಥಪೂರ್ವಕವಾಗಿ ತಿಳಿದು ಹೇಳುವವನು ಅಂತ ಅರ್ಥ ಆಗಬಹುದು. ಅವನಿಗೆ ಮಹತ್ವದ ಸ್ಥಾನ ಸಿಗುತ್ತದೆ ಅಂತ. ಶ್ರಾದ್ದಸ್ಯ ಕ್ರಿಯಮಾಣಸ್ಯ, ಶ್ರಾದ್ಧೇ ಕ್ರಿಯಮಾಣೆ ಅಂತ ಸತಿ ಸಪ್ತಮಿ ಪ್ರಯೋಗ ಮಾಡಿದರೆ ಹೇಗೋ ಹಾಗೆ ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಅಂದ್ರೆ ಶ್ರಾದ್ದವು ನಡೆದಾಗ ಅಂತಾನೆ ಅರ್ಥ. ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಕಾಲೆ ಅಂತ ಮತ್ತೆ ಕಾಲ ಶಬ್ದವನ್ನು ಅಲ್ಲಿ ಅಧ್ಯಾಹೃತ ಮಾಡಿಕೊಳ್ಬೇಕಾದ ಅಗತ್ಯವೂ ಏನಿಲ್ಲ. ಇಂತಹ ಪ್ರಯೋಗಗಳು ಬೇರೆ ಬೇರೆ ಕಡೆ ಸಂಸ್ಕೃತದಲ್ಲಿ ಕಂಡು ಬರ್ತಿರ್ತವೆ. ಹಾಗೆ ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಅಂತ ಒಂದು ಪ್ರಯೋಗ ಇದೆ. ಅದರಂತೆ ರಾಮಾಯಣದಲ್ಲಿ ಉತ್ತರಕಾಂಡದ 122ನೇ ಸರ್ಗದ 3ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ತಮಬ್ರವೀನ್ ಮಹಾತೇಜ ಲಕ್ಷ್ಮಣಸ್ಯ ಉಪಶೃಣ್ವತಃ ವಿಮೃಶ್ಯ ರಾಘವೋ ವಾಕ್ಯಂ ಇದಂ ಸ್ನೇಹ ಪುರಸ್ಕೃತಂ. ವಿಭೀಷಣನಿಗೆ ರಾಮ ಹೇಳಿದ ಲಕ್ಷ್ಮಣಸ್ಯ ಉಪಶೃಣ್ವತಃ, ಲಕ್ಷ್ಮಣ ಅದನ್ನ ಸಮೀಪದಲ್ಲಿ ನಿಂತುಕೊಂಡು ಕೇಳ್ತಾ ಇರುವಂತೆ. ಲಕ್ಷ್ಮಣೇ ಶೃಣ್ವತಿ ಅಂತ ಸಪ್ತಮಿ ವಿಭಕ್ತಿ ರೀತಿಯಾಗಿ ಲಕ್ಷ್ಮಣಸ್ಯ ಉಪಶೃಣ್ವತಃ ಅಂತ ಒಂದು ಪ್ರಯೋಗ ಹೀಗೂ ಕೂಡ ಕಂಡು ಬರ್ತದೆ. ಹೀಗೆ ಸತಃ ಷಷ್ಠಿ ಪ್ರಯೋಗ. ಪಾಣಿನಿ ವ್ಯಾಕರಣದಲ್ಲಿ ಷಷ್ಠೀಚ ಅನಾದರೆ ಅಂತ ಒಂದು ಸೂತ್ರವೇ ಇದೆ. 2ನೇ ಅಧ್ಯಾಯದ 3ನೇ ಪಾದದ 38ನೇ ಸೂತ್ರ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಸೂತ್ರ ಸಂಖ್ಯೆ 635. ಅನಾದರಾಧಿಕೆ ಭಾವಲಕ್ಷಣೆ ಷಷ್ಠಿ ಸಪ್ತಮ್ಯೋಸ್ತಃ ಅಂತ. ಯಾವನಾದರೂ ಒಬ್ಬ ವ್ಯಕ್ತಿಯನ್ನ ತಿರಸ್ಕರಿಸುವಂತಹ ಪ್ರಸಂಗ ಇದ್ರೆ ಆಗ ಷಷ್ಠಿ ಅಥವಾ ಸಪ್ತಮಿ ಎರಡೂ ಪ್ರಯೋಗ ಮಾಡಬಹುದು. ರುದತಿ ರುದತೋವಾ ಪ್ರಾವರಾಜೀತ್ ರುದಂತಂ ಪುತ್ರಾದಿಕಂ ಅನಾದೃತ್ಯ ಸನ್ಯಸ್ತವಾನಿತ್ಯರ್ಥಃ. ಪುತ್ರೇ ರುದತಿ ರುದತೋ ರುದತಃ, ಪುತ್ರೇ ರುದತಿ ಅಥವಾ ಪುತ್ರಸ್ಯ ರುದತಃ. ಮಗನು ಅಳುತ್ತಾ ಇರುವಂತೆ ಅವನನ್ನು ತಿರಸ್ಕಾರ ಮಾಡಿ ತಂದೆಯಾದವನು ಸನ್ಯಾಸ ಸ್ವೀಕಾರ ಮಾಡಿದ ಅಂತ. ಪುತ್ರೇ ರುದತಿ ಅಂತ ಸತಿ ಸಪ್ತಮಿ ಪ್ರಯೋಗನೂ ಮಾಡಬಹುದು. ಪುತ್ರಸ್ಯ ರುದತಃ ಅಂತ ಸತಃಷಷ್ಠಿ ಪ್ರಯೋಗನೂ ಮಾಡಬಹುದು. ಇಲ್ಲಿ ಅನಾದರ, ಮಗನನ್ನ ಅವನು ತಿರಸ್ಕರಿಸಿ ಅವನ ಮಗನ ಮಾತನ್ನು ಲೆಕ್ಕಿಸದೆ ಸನ್ಯಾಸ ತಗೊಂಡ ಅಂತ ಅರ್ಥ. ಆದರೆ ನಾನು ತೋರಿಸಿದ 2 ಉದಾಹರಣೆಗಳೇನಿವೆ, ಲಕ್ಷ್ಮಣಸ್ಯ ಉಪಶೃಣ್ವತಃ ಮತ್ತೆ ಶ್ರಾದ್ದಸ್ಯ ಕ್ರಿಯಮಾಣಸ್ಯ, ಅಲ್ಲಿ ಅನಾದರ ಏನಿಲ್ಲ. ಅದರ ಉಪಯೋಗಕ್ಕಾಗಿಯೇ ನಾವು ಮಾಡ್ತಿರುವ ಶ್ರಾದ್ದದ ಲಾಭಕ್ಕಾಗಿಯೇ ಲಕ್ಷ್ಮಣನ ಗಮನಕ್ಕಾಗಿಯೇ ಈ ಮಾತುಗಳನ್ನು ಹೇಳಬೇಕು, ಈ ವೇದವಾಕ್ಯವನ್ನು ಹೇಳಬೇಕು ಅಂತಿದೆ. ಆದ್ದರಿಂದ ಕೇವಲ ಅನಾದರ ಮಾತ್ರ ಅಲ್ಲ, ಷಷ್ಠಿ ಅನ್ನುವ ಈ ವಿಭಕ್ತಿ ಬೇರೆ ಪ್ರಸಂಗಗಳಲ್ಲೂ ಬರಬಹುದು ಅಂತ ಕಾಣಿಸ್ತದೆ. ಪಾಣಿನಿ ವ್ಯಾಕರಣದಲ್ಲಿ ಈ ಅಂಶವನ್ನ ಪಾಣಿನಿಗಳು ಕವರ್ ಮಾಡಿದಂತೆ ಕಾಣಿಸುವುದಿಲ್ಲ. ನಾನು ನೋಡಿದಾಗ ಎಲ್ಲಿಯಾದರೂ ಆ ಥರ ಕವರ್ ಮಾಡಿದ್ದು ಬೇರೆ ಕಡೆ ಕಾಣಿಸಿದ್ರೆ ವಿದ್ವಾಂಸರು ತಿಳಿಸಬೇಕು.